ಆಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಮಂಡ್ಯ ಜಿಲ್ಲೆಗೂ ಹಾಗೂ ಸಾಹಿತ್ಯ ಸಮ್ಮೇಳನಕ್ಕೂ ಒಂದು ವಿಶೇಷವಾದಂತಹ ಭಾವ ಸಂಬಂಧ ಇರುವಂತದ್ದು ನಾಡೋಜ ಗೌರು ಚನ್ನಬಸಪ್ಪನವರು. ಯಾಕೆ ಅಂತ ಹೇಳಿದ್ರೆ ಅವರ ಸಂಬಂಧವನ್ನು ನೋಡಿದ್ರೆ ಮಂಡ್ಯ ಜಿಲ್ಲೆ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನ ಒಂದು ತ್ರಿವೇಣಿ ಸಂಗಮ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಶತಮಾನದ ಹೊಸ್ತಿನಲ್ಲಿರುವಂತಹ ಶ್ರೀಯುತ ಗೌರು ಚನ್ನಬಸಪ್ಪನವರು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಿರುವುದು ಸಂತೋಷ ಅಂತ ಹೇಳಿ ಈ ಒಂದು ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಗೌರು ಚನ್ನಬಸಪ್ಪನವರನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ನಗರಾಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಸಿ ಮಹದೇವಪ್ಪನವರವರು ಅವರು ಕೂಡ ನಮ್ಮ ಸಮ್ಮೇಳನದ ಸ್ವಾಗತ ಸಮಿತಿಯ ಪೋಷಕರಾಗಿ ನಮಗೆ ಸಲಹೆಯನ್ನ ನೀಡಿದ್ದಾರೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಸನ್ಮಾನ್ಯ ಶ್ರೀ ಎಸ್ ಸಿ ಮಹದೇವಪ್ಪ ಸರ್ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಮುಖ್ಯ ಸಚೇತಕರಾಗಿರುವಂತಹ ಸನ್ಮಾನ್ಯ ಶ್ರೀ ಅಶೋಕ್ ಮಹಾದೇವಪ್ಪ ಪಟ್ಟಣವರು ಆಗಮಿಸಿದ್ದಾರೆ. ಗೌರವಾನ್ವಿತ ಮುಖ್ಯ ಸಚೇತಕರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಮನ್ಮೂಲ್ನ ಅಧ್ಯಕ್ಷರಾದಂಥ ಓರೇಗೌಡರು ಕೂಡ ಸ್ವಾಗತಮಯ ಮಾಜಿ ಶಾಸಕರಾದಂಥ ಮತ್ತವರು ಕೇರಪೇಟೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಕೆ ವಿ ಚಂದ್ರಶೇಖರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಡಾಕ್ಟರ್ ಕೃಷ್ಣ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಹೇಮಾವತಿ, ಶಿಂಷಾ, ಲೋಕಪಾವಿನಿ, ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಕಾದರ್ ಅವರ ಹೆಗಲಕ್ಕೆ ಕೊಟ್ಟು ಮಾಡಿದಂಥ ಶಾಸಕ ಸ್ನೇಹಿತರುಗಳಾದಂಥ ನರೇಂದ್ರ ಸ್ವಾಮಿಯವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಮ್ಮ ಮರ್ತಿಬೇಗೌಡ್ರೆ, ರಾಮಕೃಷ್ಣ, ವಿದೇಶ ಕನ್ನಡಿಗರಿಗೆ ಹಾಗೂ ಎಲ್ಲ ಕನ್ನಡದ ಸ್ವಾಭಿಮಾನಿಗಳಿಗೆ ಗೌರವದಿಂದ ನಮಿಸುತ್ತಾ ಮಂಡ್ಯ ಯಶಸ್ವಿ ಆಗಲಿಕ್ಕೆ ಕಳೆದ ಸರ್ಕಾರ ಬಂದ ದಿನದಿಂದ ಇಲ್ಲಿವರೆಗೆ ನಮ್ಮ ಜೊತೆ ನಾವೆಲ್ಲರೂ ಸಹ ಸಾಕ್ಷಿಯಾಗೋಣ. ಕನ್ನಡವು ಕನ್ನಡಿಸುತ್ತಿರಬೇಕು ಎಂಬ ಅಮೃತವಾಣಿ ಮತ್ತೆ ಮತ್ತೆ ವಿಶ್ವದ ಎಲ್ಲ ಕನ್ನಡಿಗರ ಎದೆಗಳಲ್ಲಿ ಮೊಳಗುವಂತಾಗಬೇಕು. ಇದು ವರಕವಿದ ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಆಶಯ. ಕನ್ನಡವನ್ನು ಎದೆಯ ಸಂಪ್ರೀತಿಯಿಂದ ಬಳಸೋಣ, ಬೆಳೆಸೋಣ. ಹಾಗೇನೆ ಈ ಜಿಲ್ಲೆಯ ಸಂಪ್ರದಾಯ ಹೊಂಬಾಳೆಯನ್ನ ಬಿಡಿಸುವುದರ ಮುಖೇನ ಸಮೃದ್ಧಿಯ ಸಂಕೇತ ಹೊಂಬಾಳೆ. ಎಲ್ಲ ಶುಭ ಕಾರ್ಯಗಳಲ್ಲಿ ಹೊಂಬಾಳೆಯನ್ನು ನಾವು ಬಳಸ್ತಾ ಇದ್ದೇವೆ. ಎಲ್ಲ ರೀತಿಯ ಸಂಪತ್ತು ಈ ಮಂಡ್ಯ ಜಿಲ್ಲೆಗೆ ಲಭ್ಯವಾಗಲಿ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಸರ್ವ ಸಂಪತ್ತಿನಿಂದ ಸಾಹಿತ್ಯ ಸಿರಿ 3 ವೇದಿಕೆಗಳನ್ನು ಉದ್ಘಾಟಿಸಬೇಕಾಗಿ ಕೋರಿಕೆ. ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ಇದೀಗ 3 ವೇದಿಕೆಗಳ ಉದ್ಘಾಟನೆ. ಮಂಡ್ಯ ಜಿಲ್ಲೆ ಜೋರಾದ ಚಪ್ಪಾಳೆ ಬರಬೇಕು. ಇಲ್ಲಿರ್ತಕ್ಕಂಥ ನೀವೆಲ್ಲರೂ ಸಹ ಈ ಕಾರ್ಯಕ್ರಮ ಕನ್ನಡಿಗರ ಅಭಿವೃದ್ಧಿಗಾಗಿ, ಸಮೃದ್ಧಿಗಾಗಿ. ಮಂಡ್ಯದ ಈ ಸಮ್ಮೇಳನಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಕರ್ನಾಟಕ ಚಕ್ರವರ್ತಿ ಚಿಕ್ಕದೇವರಾಜ ಒಡೆಯರ್ ವೇದಿಕೆ, ಸರಬರಾಜು ನಿಗಮ,
3 ಮಹಾಮಂಟಪಗಳ ಉದ್ಘಾಟನೆಯನ್ನ ಸನ್ಮಾನ್ಯ ಶಾಸಕರು ಶ್ರೀ ಎ.ಬಿ. ರಮೇಶ್ ಬಂಡಿಸಿದ್ದೇಗೌಡ ಅವರು ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ವಿನಂತಿ. ಬಂಧುಗಳಿಗೆ ಗಮನಿಸಿ 3 ಮಹಾಮಂಟಪಗಳ ಉದ್ಘಾಟನೆ. ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಮಹಾಮಂಟಪ. ಯಕ್ಷಕವಿ ಕೆಂಪಣ್ಣಗೌಡ ಮತ್ತು ಉಭಯ ಕವಿತಾ ವಿಶಾರದ ಷಡಕ್ಷರ ದೇವ ಮಹಾದ್ವಾರದ ಉದ್ಘಾಟನೆ. ಅವರು ಸಹ ಇದನ್ನು ಮಾಡಬೇಕಾಗಿ ಶ್ರೀ ಸನ್ಮಾನ್ಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ನೆರವೇರಿಸಿಕೊಡಬೇಕು. ಅವರ ಜೊತೆಯಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆದ ಎಂ ಚಲುವರಾಯಸ್ವಾಮಿ ಅವರು ಜೊತೆಗೊಂಡಿದ್ದಾರೆ. ಶ್ರೇಷ್ಠ ರಾಜಕೀಯ ಮುತ್ಸದ್ದಿ ಶ್ರೀ ಎಸ್ ಎಂ ಕೃಷ್ಣ ಮತ್ತು ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಸ್ನೇಹಿತರೆ ಮತ್ತು ರಾಷ್ಟ್ರಕವಿ ಕುವೆಂಪು ಪುಸ್ತಕ ಮಳಿಗೆ ಉದ್ಘಾಟನೆ. ಸುಮಾರು 450 ಮಳಿಗೆಗಳು ಇಲ್ಲಿ ಸಿದ್ಧಗೊಂಡಿವೆ. ರಾಷ್ಟ್ರಕವಿ ಕುವೆಂಪು ಪುಸ್ತಕ ಮಳಿಗೆ ಉದ್ಘಾಟನೆ. ಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ನಡೆಸಿಕೊಡಬೇಕಾಗಿ ವಿನಂತಿ. ಡಾಕ್ಟರ್ ಕಂಬಾರನವರು ಸಹ ಇದರಲ್ಲಿ ಭಾಗಿಗಳಾಗಬೇಕಾಗಿ ವಿನಂತಿ. 87ನೇ ಅಖಿಲ ವಿಶೇಷ ಅಂಚೆ ಲಕೋಟೆ ಮಳಿಗೆಗಳ ಉದ್ಘಾಟನೆ. ಶ್ರೀ ವಿವೇಕಾನಂದ ವಿಧಾನ ಪರಿಷತ್ನ ಸನ್ಮಾನ್ಯ ಶಾಸಕ. ತದನಂತರ ಕನ್ನಡಕ್ಕೆ ಗೋರು ಚನ್ನಬಸಪ್ಪನವರು ಇದನ್ನ ತರ್ಜಮೆ ಮಾಡಿದ್ದಾರೆ. ಕನ್ನಡದ ಅವತರಣಿಕೆಯನ್ನ ಜೋರಾದ ಕರತಾಡನ ಬರಲಿ. ಪ್ರಾಚೀನ ಭಾರತದಲ್ಲಿ ರಾಜಕೀಯ ಹಿಂಸಾಚಾರ ಪುಸ್ತಕದ ಬಿಡುಗಡೆ. ಕನ್ನಡ ಅನುವಾದ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪ. ಇಟಲಿ ನಿವಾಸಿ ಕನ್ನಡತಿ ಶ್ರೀಮತಿ ಜಯಮೂರ್ತಿ ಅವರು ಇಟಾಲಿಯನ್ ಭಾಷೆಗೆ ಅನುವಾದಿಸಿದ ಕಾದಂಬರಿ ಸಾಮ್ರಾಜ್ಞಿ ತ್ರಿವೇಣಿಯವರ ಶರಪಂಜರ ಕಾದಂಬರಿಯ ಬಿಡುಗಡೆ. ಉಪಸ್ಥಿತಿ ಡಾಕ್ಟರ್ ದೊಡ್ಡರಂಗೇಗೌಡ, ಹಿರಿಯ ಸಾಹಿತಿಗಳು, ಜಯಮೂರ್ತಿ ಲೇಖಕಿ ಅವರು ಕೂಡ ಉಪಸ್ಥಿತರಿರಬೇಕಾಗಿ ವಿನಂತಿ. ಶರಪಂಜರ ಕಾದಂಬರಿಯ ಇಟಾಲಿಯನ್ ಭಾಷೆಯ ಪುಸ್ತಕ ನಮಸ್ಕರಿಸಿ ಸಮ್ಮೇಳನ ಅಧ್ಯಕ್ಷರಾದಂಥ ಹಿರಿಯ ಸಾಹಿತಿ ಜಾನಪದ ಬಂಧುಗಳೇ, ಇಟಲಿಯಲ್ಲಿ ಇದ್ದು ಸಹ ತಮ್ಮ ಕನ್ನಡತನವನ್ನ ಮರೆತಿಲ್ಲ ಶ್ರೀಮತಿ ಜಯಮೂರ್ತಿ ಅವರು ಇಟಾಲಿಯನ್ ಭಾಷೆಗೆ ಅನುವಾದಿಸಿದ್ದಾರೆ. ಇದಾದ ಮೇಲೆ ಮಾಧ್ಯಮ ಕೇಂದ್ರದ ಜೋರಾದ ಚಪ್ಪಾಳೆ ಬರಲಿ. ಕನ್ನಡಿಗರು ಅತಿಥಿ ದೇವೋ ಭವ. ಇಟಲಿಯಲ್ಲೂ ಸಹ ಕನ್ನಡದ ಕಂಪನ್ನ ಪಸರಿಸಲಾಗಿದೆ. ಅವರು ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ನೆರವೇರಿಸಬೇಕಾಗಿ ವಿನಂತಿ. ತಿಳ್ಕೊತಾರೆ. ಆದ್ರೂ ನೀವು ಯಾರು ಸಹ ಮಾಧ್ಯಮಗಳಿಗಾಗಿ ಒಂದು ಚಪ್ಪಾಳೆಯನ್ನು ಸಹ ಕೇಳಿಸ್ತಾನೆ ಇಲ್ಲ. ಮಂಡ್ಯದ ಚಪ್ಪಾಳೆ ಇಂಡಿಯಾಗೆ ಕೇಳಿಸಬೇಕು. ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ನಾಡೋಜ